ವೋಕಲ್ ಫಾರ್ ಲೋಕಲ್ ಅಂತ ವೋಕಲ್ ಆಗಿ ನಾವು ಮಾತಾಡ್ತಿದೀವಿ ಅಬೌಟ್ ನಮ್ಮ ಲೋಕಲ್ ಪ್ರಾಡಕ್ಟ್ಸ್, ನಮ್ಮ ಮಣ್ಣಿನ ಸೊಗಡು, ನಮ್ಮ ಕರ್ನಾಟಕದ ಹೆಮ್ಮೆಯ ಕಾಫಿ ಲೆವಿಸ್ತಾ ಕಾಫಿ. ಇದರ ವೈಸ್ ಪ್ರೆಸಿಡೆಂಟ್ ಮಿಸ್ಟರ್ ಎಸ್ ಶ್ರೀರಾಮ್ ಅವ್ರ ಜೊತೆ ಮಾತಾಡ್ತಾ ಇದ್ದೀನಿ. ನಾನ್ ಸೌಜನ್ಯ ಆಯ್ತಲ್ಲ ಕಡಿ ಮಾರ್ನಿಂಗ್ ಅಲ್ಲಿ. ಗುಡ್ ಮಾರ್ನಿಂಗ್. ನಮಸ್ಕಾರ, ಶುಭೋದಯ ಸರ್. ನಮಸ್ತೆ, ಶುಭೋದಯ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನಮ್ ಬೆಂಗಳೂರಿನಲ್ಲಿ, ಸೌತ್ ಇಂಡಿಯಾದಲ್ಲಿ, ಎಂಟೈರ್ ಇಂಡಿಯಾದಲ್ಲಿ ಅಂತ ತಗೊಂಡಾಗ ಸಾಕಷ್ಟು ಜನರ ಆ ಮಾರ್ನಿಂಗ್ಸ್ ನ ಬೆಟರ್ ಆಗಿಸ್ತಾ ಇದೆ ನಿಮ್ಮ ಲೆವಿಸ್ತಾ ಕಾಫಿ. ಥ್ಯಾಂಕ್ ಯು ಫಾರ್ ದಟ್. ಥ್ಯಾಂಕ್ ಯು. ಬಿಕಾಸ್ ಐ ಥಿಂಕ್ ನಮ್ ಇಂಟರ್ವ್ಯೂ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಐ ಹ್ಯಾವ್ ಟು ಮೆನ್ಷನ್ ದಿಸ್. ಯೂಶಲಿ ಇನ್ಸ್ಟಂಟ್ ಕಾಫಿನ ಈ ಕಾಫಿ ಲವರ್ಸ್ ಪ್ರಿಫರ್ ಮಾಡಲ್ಲ, ಯಾಕಂದ್ರೆ ಆ ಫಿಲ್ಟರ್ ಕಾಫಿ ಟೇಸ್ಟ್ ಇರಲ್ಲ ಅಂತ. ಬಟ್ ದ ಬಿಗ್ಗೆಸ್ಟ್ ಕಾಂಪ್ಲಿಮೆಂಟ್ ಫಾರ್ ಲೆವಿಸ್ತಾ ಕಾಫಿ, ಇನ್ಸ್ಟಂಟ್ ಕಾಫಿ, ಇಸ್ ದಟ್ ದೋ ಅದ್ರಲ್ಲಿ ಫಿಲ್ಟರ್ ಕಾಫಿ ಇದ್ರೂ ಕೂಡ, ಲೆವಿಸ್ತಾ ಫಿಲ್ಟರ್ ಕಾಫಿ ಅಂತಿದ್ರು ಕೂಡ, ಇನ್ಸ್ಟಂಟ್ ಕಾಫಿಲಿ ದ ಬೆಸ್ಟ್ ಪಾರ್ಟ್ ಇಸ್ ಇಟ್ ಇಸ್ ಸೋ ಕ್ಲೋಸ್ ಟು ಫಿಲ್ಟರ್ ಕಾಫಿ ಟೇಸ್ಟ್. ವೆರಿ ಟ್ರೂ. ಅಂಡ್ ಎಷ್ಟು ವರ್ಷಗಳಿಂದ ನಮ್ಮಲ್ಲಿ ಮನೆಗಳಲ್ಲಿ ಫಿಲ್ಟರ್ ಕಾಫಿ ಕುಡಿತಾ ಬಂದಿರ್ತಾರೆ. ನಮ್ಮಮ್ಮ ಶಿ ಗೇವ್ ದಿಸ್ ಕಾಂಪ್ಲಿಮೆಂಟ್. ಶಿ ಇಸ್ ಅ ಬಿಗ್ ಕಾಫಿ ಲವರ್. ಶಿ ಇಸ್ ಲೈಕ್, ಲೆವಿಸ್ತಾ ಇನ್ಸ್ಟೆಂಟ್ ಕಾಫಿ ತುಂಬಾ ಕ್ಲೋಸ್ ಆಗಿದೆ ಫಿಲ್ಟರ್ ಕಾಫಿಗೆ. ಫಿಲ್ಟರ್ ಕಾಫಿ ಕುಡ್ದಂಗೆ ಇದೆ, ನನ್ಗೆ ಇನ್ಮೇಲೆ ಇದೆ ತಗೊಂಬಾ ಅಂತಂದ್ರು. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ದಿ ಕಾಂಪ್ಲಿಮೆಂಟ್ಸ್. ತಗೋತಾ ಇರಿ ಕಾಫಿ, ನಮ್ಮ ಊರು ಕಾಫಿ, ನಮ್ಮ ಮಣ್ಣಿನ ಕಾಫಿ. ನಮ್ಮ ಕೊಡಗಿನ ಡಿಸ್ಟ್ರಿಕ್ಟ್ ಅಂತ ಬರುವ ಒನ್ ಆಫ್ ದಿ ಫೈನೆಸ್ಟ್ ಕಾಫೀಸ್ ಇನ್ ಇಂಡಿಯಾ ಇಸ್ ಲೆವಿಸ್ತಾ ಕಾಫಿ, ಬೋತ್ ಇನ್ಸ್ಟೆಂಟ್ ಆಸ್ ವೆಲ್ ಆಸ್ ಫಿಲ್ಟರ್. So do enjoy and savor our coffees. Lovely. ಸರ್, ಫಸ್ಟ್ ಆಫ್ ಆಲ್ ನಿಮ್ಮ ಜರ್ನಿ ಅದನ್ನ ಗಮನಿಸಿದಾಗ ಇಟ್ ಇಸ್ ವೆರಿ ವೆರಿ ಇನ್ಸ್ಪೈರಿಂಗ್. ನಾವ್ ಇದಕ್ ಮುಂಚೆ ಮಾತಾಡಿದಾಗ್ಲೂ ನಮ್ಮ ಕಾನ್ವರ್ಸೇಷನ್ ಅಲ್ಲಿ ನೀವು ಮೆನ್ಷನ್ ಮಾಡಿದ್ರಿ ದಟ್ ಒಂದು ಬಹಳ ಬಹಳ ಚಿಕ್ಕ ಮನೆಯಿಂದ ನಿಮ್ಮ ಫ್ಯಾಮಿಲಿ ಒಂದು ಕಂಪ್ಲೀಟ್ ಜರ್ನಿ ಸ್ಟಾರ್ಟ್ ಆಗುತ್ತೆ. ಆಲ್ಮೋಸ್ಟ್ 150 ಚದರಡಿ ಅಷ್ಟು ಚಿಕ್ಕ ಮನೆಯಿಂದ ನಿಮ್ಮ ಜರ್ನಿ ಸ್ಟಾರ್ಟ್ ಆಗುತ್ತೆ. ಸೊ ಅಲ್ಲಿಂದ ಇವತ್ತು ದ ಪಾಯಿಂಟ್ ವಾಟ್ ಎವರ್ ಯು ರೀಚ್ಡ್ ಅಲ್ವಾ, ನೀವೇನ್ ಅಚೀವ್ ಮಾಡಿದೀರಾ, ಈ ಜರ್ನಿಯನ್ನ ನಿಮ್ಮ ಮಾತುಗಳಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕು ಅನ್ನೋದಿದ್ರೆ. ಥ್ಯಾಂಕ್ ಯು ವೆರಿ ಮಚ್. ವಿ ಆರ್ ಅ ವೆರಿ ಸ್ಮಾಲ್ ಕನ್ಸರ್ವೇಟಿವ್ ಫ್ಯಾಮಿಲಿ ಫ್ರಮ್ ಚೆನ್ನೈ. ನಾನು ಬಾರ್ನ್ ಆಗಿದ್ದು ಮುಂಬೈನಲ್ಲಿ, ಬಟ್ ಐ ವಾಸ್ ರೈಟ್ ಫ್ರಮ್ ಮೈ ಫಸ್ಟ್ ಮಂತ್ ಆನ್ವರ್ಡ್ಸ್ ನಾನು ಗ್ರೋ ಆಗಿದ್ದು ಫುಲ್ ಅವು ಕೂಡ ವಾಟ್ ವಿ ಕಾಲ್ ಅಸ್ ದಿ erstwhile ಮದ್ರಾಸ್. ಸೊ ಅಲ್ಲೇನೆ ಐ ಹ್ಯಾಡ್ ಮೈ ಸ್ಕೂಲಿಂಗ್ ಅಂಡ್ ಕಾಲೇಜ್ ಎಜುಕೇಶನ್. ಮೈ ಮದರ್ ವಾಸ್ ಅ ಸ್ಕೂಲ್ ಟೀಚರ್ ಪ್ರೈವೇಟ್ ಸ್ಕೂಲ್ ನಲ್ಲಿ. ಮತ್ತೆ ನಮ್ಮ ತಂದೆ ಫ್ಯಾಕ್ಟರಿ ವರ್ಕರ್ ಆಗಿದ್ರು. ಮೈ ಎಲ್ಡರ್ ಸಿಸ್ಟರ್ along with her and all the four of us, we used to live in that government quarters in Chennai. So allene shuru agiddu, and then I think the rest is history, as they say. But frankly I don't think I have achieved anything meaningful in life till now. ಇನ್ನು ಸುಮಾರು ಮಾಡಬೇಕಾಗಿದೆ. My personal tagline ಅಂದ್ರೆ ಒಂದೊಂದು ಬ್ರ್ಯಾಂಡಿಗೂ ಕೂಡ I have a tagline. So ನನ್ನ tagline, what my friends and my associates always associate with me, is what I call as miles to go. We have just begun. That's where it is. So ಲೆವಿಸ್ತಾ ಅನ್ನೋ ಬ್ರ್ಯಾಂಡ್ ಅಡಿಯಲ್ಲಿ ಈ ತರದ ಅಮೇಸಿಂಗ್ ಕಾಫಿನ ಜನರಿಗೆ ತಲುಪಿಸೋಣ ಅನ್ನೋಂಥ ಒಂದು ಐಡಿಯಾ ಫಾರ್ ದ ವೆರಿ ವೆರಿ ಫಸ್ಟ್ ಟೈಮ್ ಯಾರಿಗೆ ಬಂದಿದ್ದು, ಅಂಡ್ ಅಲ್ಲಿಂದ ಇವಾಗಿನವರೆಗಿನ ಇವರ ಜರ್ನಿ ಮಾತಾಡೋಣ. ಇದ್ರ ಬಗ್ಗೆ ವಾಪಸ್ ಬರ್ತಿದ್ದ ಹಾಗೆ ಆನ್ ರೇಡಿಯೋ ಸಿಟಿ 91.1. ನಾನ್ ಸೌಜನ್ಯ. ಗುಡ್ ಮಾರ್ನಿಂಗ್. ವೈಸ್ ಪ್ರೆಸಿಡೆಂಟ್ ಆಫ್ ಲೆವಿಸ್ತಾ ಕಾಫಿ ಮಿಸ್ಟರ್ ಎಸ್ ಶ್ರೀರಾಮ್ ಅವರ ಜೊತೆ ಮಾತು ಆನ್ ರೇಡಿಯೋ ಸಿಟಿ 91.1. ಆಯ್ತಲ್ಲ ಕಡಿ ಮಾರ್ನಿಂಗ್ ಇದು. ನಾನ್ ಸೌಜನ್ಯ. ಗುಡ್ ಮಾರ್ನಿಂಗ್. ಸೊ ಹೇಳಿ, ನಿಮಗೆ ಫಾರ್ ದ ಫಸ್ಟ್ ಟೈಮ್, ವೆರಿ ವೆರಿ ಫಸ್ಟ್ ಟೈಮ್ ಈ ಒಂದು ಬ್ರ್ಯಾಂಡ್ ನ ಎಸ್ಟಾಬ್ಲಿಷ್ ಮಾಡಿ ಈ ಲೆವೆಲ್ಗೆ ಜನರ ಮನಸ್ಸಲ್ಲಿ ಇದು ನೆಲೆಯೂರೋ ಹಾಗೆ ಮಾಡಬೇಕು ಅನ್ನೋ ಒಂದು ಥಾಟ್ ಬಂದಿದ್ದು ಯಾವಾಗ? ಆ ಲೆವಿಸ್ತಾ ಥಾಟ್ ಹುಟ್ಕೊಂಡಿದ್ದು ನಿಮ್ಮ ಮೈಂಡ್ ಅಲ್ಲಿ ಯಾವಾಗ? Nice. So around 5.5 years I was running my own consulting firm. Interestingly, the consulting firm's name was also Miles to Go Consulting Services anta. Wow. So I ran that from 2014 till end of 2019. And that was when I was looking to coming back to a full-time role. Why? Because in my consulting stint, I worked with many SMEs, predominantly founder, owner-driven, promoter-driven companies, some which are 15, 20, 30 years old, some which are very young startups, some which were between say 5 to 10 crore of turnover, some which were 50 to 1,500 crore turnover. So I felt that I have gathered quite a lot of rich experience in consulting. Adanna hege ಒಂದು brand ಗೆ ನಾವು ಅದನ್ನ exploring various opportunities. That is when I got a call from Levista, and then I met the promoters. I like the brand. I like the way coffee as a category is being consumed and perceived in India.
So I felt this is probably a great opportunity for me to capitalize on whatever little I have learned. And 10 years before Nukuda, I have worked with one of the largest coffee brands in India, Cafe Coffee Day. Only 10 years Munde I had worked. I had established about close to 140 cafes across India for the brand. Okay. And coffee, being a South Indian, kelo nahi bada, so coffee is my first love. Yeah. I consume 5-6 cups of coffee every day, even till date. Okay. And so therefore the love for coffee as a category was natural. Levista ಬಗ್ಗೆ ಹೇಳುವಾಗ it's a very young brand. I call it proudly as a baby brand. SLN Coffee, they have been in coffee cultivation ಸುಮಾರು 60 ವರ್ಷದಿಂದ ನಮ್ಮ ಕೊಡಗಿನ ಮಲೆನಾಡಲ್ಲಿ they have been having their plantations. SLN Coffee, is it? SLN Coffee. Okay, yes. okay. So it is not a new company, new startup. ನೆನ್ನೆ ಪ್ಲಾನ್ ಮಾಡಿ ಇವತ್ತು ಬೆಳಿಗ್ಗೆ ಶುರು ಮಾಡಿ ನಾಳೆ ಕ್ಲೋಸ್ ಮಾಡುವ ಸ್ಟಾರ್ಟ್ಅಪ್ ಗಳು ಇಲ್ಲ ಇದು. This is a very established promoter driven company with deep roots, quite literally, from our soil. So idellavvu, when I was appeasing the entire jumble, I felt that this is a great opportunity because it's a young brand from the house of a very reputed coffee family who've been into the business for 6 decades. And also SLN happens to be among the top exporters of coffee in India. And there is also an instant coffee division which we have in Kushal Nagar, which is one of its kind in India, if I can say. ಸುಮಾರು ದೊಡ್ಡ ದೊಡ್ಡ ಕಂಪನೀಸ್ ಹತ್ರ ಇರುವ ಅದೇ ತರದ ಫೆಸಿಲಿಟಿನಿ ಕೂಡ ನಮ್ಮ ಹತ್ರ ಇದೆ. So automatically it was a natural love for me to embrace Levista. I started my journey on 3rd of January this year. Oh. And it's been a short but very exciting stint as we speak. ಲವ್ಲಿ. ಆಲ್ಸೋ ಯಾವುದೇ ಒಂದು ಪ್ರಾಡಕ್ಟ್ ಅದು ಎಷ್ಟೇ ಚೆನ್ನಾಗಿದ್ರು ಅದನ್ನ ನಾವು ಮಾರ್ಕೆಟ್ ಮಾಡಿ ಜನರಿಗೆ ತಲುಪಿಸೋದಿದೆಯಲ್ಲ, ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ವೆನ್ ಇಟ್ ಕಮ್ಸ್ ಟು ಲೆವಿಸ್ತಾ, ಕುಡಿದ್ರೆ ಖಂಡಿತ ಬದಲಾಗ್ತೀರಾ ಅನ್ನೋ ಟ್ಯಾಗ್ ಲೈನ್ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆಯ್ತು. ಅಂಡ್ ಆಫ್ ಕೋರ್ಸ್ ಇದನ್ನ ಕುಡಿದಂತ ಸಾಕಷ್ಟು ಜನ ಬದಲಾದ್ರು ಕೂಡ. ಈ ಟ್ಯಾಗ್ ಲೈನ್ ಯಾರ ಐಡಿಯಾ, ಇದು ಹುಟ್ಕೊಂಡಿದ್ ಹೇಗೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ಸ್ಟೇ ಟ್ಯೂನ್ಡ್. ಕಣಕಣದಲ್ಲೂ ಬೆಂಗಳೂರು ಸಿಟಿ, ಇದು FM ಅಂದ್ರೆ ರೇಡಿಯೋ ಸಿಟಿ 91.1. In conversation with Vice President of Levista Coffee, Mr. S. Sriram, ನಾನು ಸೌಜನ್ಯ ಆಯ್ತಲ್ಲ ಕಡಿ ಮಾರ್ನಿಂಗ್ ಅಲ್ಲಿ. ಗುಡ್ ಮಾರ್ನಿಂಗ್. ನಮ್ಮ ಬ್ರ್ಯಾಂಡ್ ಮೇಲೆ ನಮಗೆ ನಂಬಿಕೆ ಇದ್ದು ನಾವು ಒಳ್ಳೆ ಪ್ರಾಡಕ್ಟ್ ಕೊಡೋದು ಒಂದ್ ಕಡೆ ಆದ್ರೆ, ಮತ್ತೊಂದ್ ಕಡೆ ಅದನ್ನ ಜನರಿಗೆ ತಲುಪಿಸುವಂತ ರೀತಿ. ಫಾರ್ ಎಕ್ಸಾಂಪಲ್, ರೇಡಿಯೋ ಸಿಟಿ ಇನ್ನೂ ಹೆಚ್ಚಿಗೆ ಜನರನ್ನ ರೀಚ್ ಆಗಿದ್ದು ನಮ್ಮ ಟ್ಯಾಗ್ ಲೈನ್ ಇಂದ, FM ಅಂದ್ರೆ ರೇಡಿಯೋ ಸಿಟಿ ಅನ್ನುವಂಥ ಟ್ಯಾಗ್ ಲೈನ್ ಇಂದ. ಅದೇ ತರ ಲೆವಿಸ್ತಾ ಕಾಫಿಗೆ ಕೂಡ ಖಂಡಿತ ಬದಲಾಗ್ತೀರಾ ಇದನ್ನ ಕುಡಿದ್ರೆ ಅನ್ನೋಂಥ ಆ ಟ್ಯಾಗ್ ಲೈನ್ ಸಿಕ್ಕಾಪಡೆ ಪಾಪ್ಯುಲರ್ ಆಗೋಯ್ತು. ಪ್ರತಿ ಸಲ ಆಡ್ ಬಂದಾಗ ನಾವು ಆ ಕೊನೆ ಟ್ಯಾಗ್ ಲೈನ್ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ ವಿತ್ ದ ಆಡ್. ಈ ಟ್ಯಾಗ್ ಲೈನ್ ಯಾರ ಐಡಿಯಾ? ಈ ಬ್ರ್ಯಾಂಡ್ ನ ಶುರು ಮಾಡುವಾಗ ಅರೌಂಡ್ 2 years ಬ್ಯಾಕ್ there were a few consultants and well wishers to the family. ಅವರೆಲ್ಲರೂ ಕೂಡ ಜಾಯಿನ್ ಮಾಡಿ when they were exploring this one, ಸ್ಟಾರ್ಟ್ ಮಾಡಿರುವಾಗ around close to 50,000 people were given samples of Levista coffee without telling which brand it is. Okay. And close to 96% of them, according to that research, could not identify whether it was a filter coffee or a instant coffee. Wow. That was number one. Number two, they said that this is very different and very unique, and we will continue with this coffee. And more than 95-96% of the people who tasted that coffee, we call it as blind tasting anta. Then what the team, ಆವಾಗಿದ್ದ ಟೀಮ್ ಏನು ಪ್ಲಾನ್ ಮಾಡಿದ್ರು ಅಂದ್ರೆ, ಟ್ರೈ ಮಾಡಿ ಖಂಡಿತ ಬದಲಾಯಿಸ್ತೀರಾ ಅಂತ. ಇಟ್ ವಾಸ್ ನಾಟ್ ಜಸ್ಟ್ ಅನ್ ಅಡ್ವರ್ಟೈಸಿಂಗ್ ಟ್ಯಾಗ್ ಲೈನ್, ಇಟ್ ವಾಸ್ ರಿಯಲಿ ದ ಟ್ರೂತ್. People who have started drinking Levista in the last 2.5 years have actually remained with Levista. Oh yeah, correct. And that is why we are what we are as a brand. That is why we are, as a company, we stand where we are today. Because people have stuck to Levista. Because of the taste, because of the uniqueness, because of the mouthfeel, the odor, the flavor, the thickness. I mean, there are a lot of attributes. Yeah. Obviously, that is the differentiator for Levista. So, ನೀವು ಐ ಆಮ್ ಶ್ಯೂರ್ ಪ್ರಪಂಚ ಸುತ್ತಿರ್ತೀರಾ, ಸಾಕಷ್ಟು ದೇಶಗಳಿಗೆ ಹೋಗಿ ಅಲ್ಲಿನ ಕಾಫಿ ಕೂಡ ಟ್ರೈ ಮಾಡಿರ್ತೀರಾ. ಈವರೆಗೆ ನೀವು ಕುಡಿದಿರುವಂತಹ ಬೆಸ್ಟ್ ಕಾಫಿ ಎಲ್ಲಿ, ಯಾವುದು? I would have tasted about 70-75 odd varieties of coffee. Obviously, I have not counted. But in the last 15 years, whatever I've little traveled up to about 10 countries worldwide, I mean, I've enjoyed and tried and tasted and savored all types of coffee. ಅದರಲ್ಲಿ ನನಗೆ ತುಂಬಾ ಹಿಡಿಸಿದ ಕಾಫಿ ಅಂದ್ರೆ ಇಟಾಲಿಯನ್ ಬೇಸ್ಡ್ ಇಲಿ, ILLY, ಇಲಿ ಕಾಫಿ ಅಂತ. ಇಟ್ಸ್ ವೆರಿ ಸ್ಟ್ರಾಂಗ್, ಇಟ್ಸ್ ವೆರಿ ಯುನೀಕ್. ಅದು ತುಂಬಾನು ಹೇಳೋಕ್ ಬರಲ್ಲ ಬಿಕಾಸ್ ಇಟ್ಸ್ ಅ ಟೇಸ್ಟ್ ಡ್ರಿವನ್ ಥಿಂಗ್. ಬಟ್ ಇಟ್ ಇಸ್ ಮೈ ಫೇವರೆಟ್ ಕಾಫಿ ಇನ್ ದ ವರ್ಲ್ಡ್. ಇಲಿ ಕಾಫಿ ಅದಂತೂ ಇಂಡಿಯಾನಲ್ಲಿ ಎಲ್ಲೂ ಸಿಗೋದಿಲ್ಲ ಎಕ್ಸೆಪ್ಟ್ ಫಾರ್ ನಮ್ಮ
ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ನಲ್ಲಿ I was part of the BIAL project in 2006 Okay. when we set it up. Huh. So I set up the entire food and beverage retail businesses at BIAL. So ಆವಾಗ through our F&B partner, I got Illy into India. So I take that credit of bringing Illy into India for the first time in 2008. ನಮ್ಮ ಬೆಂಗಳೂರು ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಶುರು ಆದ ದಿನದಿಂದ we had Illy coffee on the international departures. Because people could relate to it anta. And during my regular visits to the outlets or during the meetings, everyone knew that Sriram's favorite was always Illy coffee. So I was with the project for about 5 years. I was the 33rd employee to join. And I could say it was one of the first startups of sorts in India. And today we all know how big, how astronomical ನಮ್ಮ ಬೆಂಗಳೂರು ಏರ್ಪೋರ್ಟ್ ಗ್ರೋ ಆಗಿದೆ ಅಂತ. So Illy, yes, it's my most favorite coffee. ವೈಸ್ ಪ್ರೆಸಿಡೆಂಟ್ ಆಫ್ ಲೆವಿಸ್ತಾ ಕಾಫಿ ಮಿಸ್ಟರ್ ಎಸ್ ಶ್ರೀರಾಮ್ ಅವರ ಜೊತೆ ಮಾತು ಆನ್ ರೇಡಿಯೋ ಸಿಟಿ 91.1 ಐತ ಲಕಡಿ ಮಾರ್ನಿಂಗ್. ಇದು ನಾನ್ ಸೌಜನ್ಯ. ಗುಡ್ ಮಾರ್ನಿಂಗ್. ಸೊ ಇವಾಗೆಲ್ಲ ಯಾರನ್ನೇ ಭೇಟಿ ಮಾಡಿದ್ರು ಅಥವಾ ಯಾರ ಜೊತೆ ಒಂದು ಫೋನ್ ಕಾನ್ವರ್ಸೇಷನ್ ಅಂತ ನಡೆಸಿದ್ರು ಕೂಡ ಹೇಗಿತ್ತು ಲಾಕ್ಡೌನ್, ಏನ್ ಮಾಡಿದ್ರಿ ಅಂತೆಲ್ಲ ಕೇಳ್ತೀವಿ. ಪ್ರತಿಯೊಬ್ಬೊಬ್ರದ್ದು ಡೆಫಿನೆಟ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದ್ದೇ ಇರುತ್ತೆ. ಸೊ ಮಿಸ್ಟರ್ ಎಸ್ ಶ್ರೀರಾಮ್ ಅವರ ಲಾಕ್ಡೌನ್ ಹೇಗಿತ್ತು, ಏನೇನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಬ್ಲಾಗೇ ಬರ್ತಿದ್ದಾರೆ ಅವರು. myretailjourney.com ನ ವಿಸಿಟ್ ಮಾಡಿ ದ ಪವರ್ ಆಫ್ ಸ್ಕೆಡ್ಯೂಲಿಂಗ್ ಅನ್ನೋ ಬ್ಯೂಟಿಫುಲ್ ಬ್ಲಾಗ್. We can get inspired for sure. ಈಗ ಲಾಕ್ಡೌನ್ ಅಲ್ಲಿ ಇವ್ರು ಏನೇನ್ ಮಾಡಿದ್ರು ಅನ್ನೋದನ್ನ ಇವ್ರ ಮಾತುಗಳಲ್ಲಿ ಕೇಳೋಣ. ಲಾಕ್ಡೌನ್ ಪೀರಿಯಡ್ ನಲ್ಲಿ ರೈಟ್ ಫ್ರಮ್ ಮಾರ್ಚ್ 25th ನಮ್ಮ ಯುಗಾದಿ ದಿನದಿಂದ ಲಾಕ್ಡೌನ್ ಶುರುವಾಗಿತ್ತು. ಮಾರ್ಚ್ 25th till date, the only thing I have done is work. So I actually took work from home a lot more seriously than I thought I would take. So the first 1 week was a little confusing, disturbing, coordinating ತುಂಬಾನೇ ಕಷ್ಟವಾಗಿತ್ತು because all our team members were dispersed. As a sales professional, marketing sales guy for about 2 decades, I never knew ನನ್ನ ಕಾಟ್ ಅಲ್ಲಿ ಕೂತ್ಕೊಂಡು ನನ್ನ ಬೆಡ್ ನಲ್ಲಿ ಕೂತ್ಕೊಂಡು ನನ್ನ ಕಾಫಿ ಕುಡಿತಾಗಿ I can run a company of 120 people. That was something even I never dreamt in my life. So first few days was very challenging. Supply chain was broken, ಶಾಪ್ ಗಳಿಗೆ ಸ್ಟಾಕ್ ಬರ್ತಿಲ್ಲ, ಮತ್ತೆ ನಮ್ಮ ಫ್ಯಾಕ್ಟರಿನಲ್ಲೂ ಕೂಡ ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ರು ಬಿಕಾಸ್ ಆಫ್ ದಿ pandemic and lockdown. But then slowly I think ನಾವೆಲ್ಲರೂ ಕೂಡ we started accepting life as it was. One of my personal strengths has been always adaptability. ಅದು ನಮ್ಮ ಸಿಚುವೇಶನ್ ಗೆ ತಕ್ಕಾಗೆ we have to adapt ourselves. So that is something I have been brought up like that. So ಒಂದು AC ನಲ್ಲಿ ಇರಬೇಕಂದ್ರೆ I can be in an AC room for 9 hours. ಹೊರಗಡೆ ಬಿಸಿಲಲ್ಲಿ ಸುತ್ತಬೇಕಂದ್ರೆ I can do that for 9 hours. So I think it is about how we accept things in life. And acceptance is the most important thing. What I did was only work. I have not done anything additional. My wife's DSLR camera was lying idle for quite some time. I took it up and then switched it on once for about 15-20 minutes and put it back because I did not have the continued mindset to explore that. I was obviously worked up on my regular duties. And of course, balance time. I spent a lot of time with my children, with my wife, with my parents, on calls, talking to friends more frequently. Of course, I wrote a lot in the last 3 months. My articles are on various subjects on various portals. And reading, of course, I've now made a habit of reading 4 newspapers to get different perspectives in the morning. Adar bittu daily dose of yoga ಬೆಳಗ್ಗೆ 6 ಗಂಟೆಗೆ. Yes, absolutely. That has become a regimen now, and that is actually something I've included and ensured I have done almost every day in the lockdown period. It's been business as usual otherwise. Mr. S. Sriram, Vice President of Levista Coffee, ಇವರ ಜೊತೆ ಮಾತು ಕಂಟಿನ್ಯೂ ಆಗುತ್ತೆ. In the meantime, ನೀವು go grab a cup of coffee, ಕುಡಿತಾ ನಮ್ಮ ಮಾತುಗಳನ್ನ ಕೇಳಿ 11 ಗಂಟೆವರೆಗೆ ನನ್ನ ಕಂಪನಿ ಡೆಫಿನೆಟ್ಲಿ ನಿಮ್ಗಿದ್ದೇ ಇರುತ್ತೆ. Stay tuned. ವೈಸ್ ಪ್ರೆಸಿಡೆಂಟ್ ಆಫ್ ಲೆವಿಸ್ತಾ ಕಾಫಿ ಮಿಸ್ಟರ್ ಎಸ್ ಶ್ರೀರಾಮ್ ಅವರ ಜೊತೆ ಮಾತು ಆನ್ ರೇಡಿಯೋ ಸಿಟಿ 91.1 ಐತ ಲಕಡಿ ಮಾರ್ನಿಂಗ್. ಇದು ನಾನ್ ಸೌಜನ್ಯ. ಗುಡ್ ಮಾರ್ನಿಂಗ್. ಸೊ ಇವಾಗೆಲ್ಲ ಯಾರನ್ನೇ ಭೇಟಿ ಮಾಡಿದ್ರು ಅಥವಾ ಯಾರ ಜೊತೆ ಒಂದು ಫೋನ್ ಕಾನ್ವರ್ಸೇಷನ್ ಅಂತ ನಡೆಸಿದ್ರು ಕೂಡ ಹೇಗಿತ್ತು ಲಾಕ್ಡೌನ್, ಏನ್ ಮಾಡಿದ್ರಿ ಅಂತೆಲ್ಲ ಕೇಳ್ತೀವಿ. ಪ್ರತಿಯೊಬ್ಬೊಬ್ರದ್ದು ಡೆಫಿನೆಟ್ಲಿ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದ್ದೇ ಇರುತ್ತೆ. ಸೊ ಮಿಸ್ಟರ್ ಎಸ್ ಶ್ರೀರಾಮ್ ಅವರ ಲಾಕ್ಡೌನ್ ಹೇಗಿತ್ತು, ಏನೇನ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಒಂದು ಬ್ಲಾಗೇ ಬರ್ತಿದ್ದಾರೆ ಅವರು. myretailjourney.com ನ ವಿಸಿಟ್ ಮಾಡಿ ದ ಪವರ್ ಆಫ್ ಸ್ಕೆಡ್ಯೂಲಿಂಗ್ ಅನ್ನೋ ಬ್ಯೂಟಿಫುಲ್ ಬ್ಲಾಗ್.
ವಿ ಕ್ಯಾನ್ ಗೆಟ್ ಇನ್ಸ್ಪೈರ್ಡ್ ಫಾರ್ ಶ್ಯೂರ್. ಈಗ ಲಾಕ್ಡೌನ್ ಅಲ್ಲಿ ಇವ್ರು ಏನೇನ್ ಮಾಡಿದ್ರು ಅನ್ನೋದನ್ನ ಇವ್ರ ಮಾತುಗಳಲ್ಲಿ ಕೇಳೋಣ. ಲಾಕ್ಡೌನ್ ಪೀರಿಯಡ್ ನಲ್ಲಿ ರೈಟ್ ಫ್ರಮ್ ಮಾರ್ಚ್ 25th ನಮ್ಮ ಯುಗಾದಿ ದಿನದಿಂದ ಲಾಕ್ಡೌನ್ ಶುರುವಾಗಿತ್ತು. ಮಾರ್ಚ್ 25th ಟಿಲ್ ಡೇಟ್ ದಿ ಓನ್ಲಿ ಥಿಂಗ್ ಐ ಹ್ಯಾವ್ ಡನ್ ಇಸ್ ವರ್ಕ್. So I actually took work from home a lot more seriously than I thought I would take. So the first 1 week was a little confusing, disturbing, coordinating ತುಂಬಾನೇ ಕಷ್ಟವಾಗಿತ್ತು because all our team members were dispersed. As a sales professional, marketing sales guy for about 2 decades, I never knew ನನ್ನ ಕಾಟ್ ಅಲ್ಲಿ ಕೂತ್ಕೊಂಡು ನನ್ನ ಬೆಡ್ ನಲ್ಲಿ ಕೂತ್ಕೊಂಡು ನನ್ನ ಕಾಫಿ ಕುಡಿತಾಗಿ I can run a company of 120 people. That was something even I never dreamt in my life. So first few days was very challenging. Supply chain was broken. ಶಾಪ್ ಗಳಿಗೆ ಸ್ಟಾಕ್ ಬರ್ತಿಲ್ಲ. ಮತ್ತೆ ನಮ್ಮ ಫ್ಯಾಕ್ಟರಿನಲ್ಲೂ ಕೂಡ ಪ್ರೊಡಕ್ಷನ್ ಸ್ಟಾಪ್ ಮಾಡಿದ್ರು ಬಿಕಾಸ್ ಆಫ್ ದಿ pandemic and lockdown. But then slowly I think ನಾವೆಲ್ಲರೂ ಕೂಡ we started accepting life as it was. One of my personal strengths has been always adaptability. ಅದು ನಮ್ಮ ಸಿಚುವೇಶನ್ ಗೆ ತಕ್ಕಾಗೆ we have to adapt ourselves. So that is something I have been brought up like that. So ಒಂದು AC ನಲ್ಲಿ ಇರಬೇಕಂದ್ರೆ I can be in an AC room for 9 hours. ಹೊರಗಡೆ ಬಿಸಿಲಲ್ಲಿ ಸುತ್ತಬೇಕಂದ್ರೆ I can do that for 9 hours. So I think it is about how we accept things in life. And acceptance is the most important thing. What I did was only work. I have not done anything additional. My wife's DSLR camera was lying idle for quite some time. I took it up and then switched it on once for about 15-20 minutes and put it back because I did not have the, continued mindset to explore that. I was obviously worked up on my regular duties. And of course, balance time. I spent a lot of time with my children, with my wife, with my parents, on calls, talking to friends more frequently. Of course, I wrote a lot in the last 3 months. My articles are right on various subjects on various portals. And reading, of course, I've now made a habit of reading 4 newspapers to get different perspectives in the morning. Other bit to daily dose of yoga ಬೆಳಗ್ಗೆ 6 ಗಂಟೆಗೆ. Yes, absolutely. That has become a regimen now, and that is actually something I've included and ensured I have done almost every day in the lockdown period. It's been business as usual otherwise. Mr. S. Sriram, Vice President of Levista Coffee, ಇವರ ಜೊತೆ ಮಾತು ಕಂಟಿನ್ಯೂ ಆಗುತ್ತೆ. In the meantime, ನೀವು go grab a cup of coffee, ಕುಡಿತಾ ನಮ್ಮ ಮಾತುಗಳನ್ನ ಕೇಳಿ 11 ಗಂಟೆವರೆಗೆ ನನ್ನ ಕಂಪನಿ ಡೆಫಿನೆಟ್ಲಿ ನಿಮ್ಗಿದ್ದೇ ಇರುತ್ತೆ. Stay tuned. ಆಯ್ತಲ್ಲ ಕಡಿ ಮಾರ್ನಿಂಗ್ ಅಲ್ಲಿ ನಾನ್ ಸೌಜನ್ಯ, ವೈಸ್ ಪ್ರೆಸಿಡೆಂಟ್ ಆಫ್ ಲೆವಿಸ್ತಾ ಕಾಫಿ ಮಿಸ್ಟರ್ ಎಸ್ ಶ್ರೀರಾಮ್ ಅವರ ಜೊತೆ ಮಾತು. ಈ COVID-19 ಪ್ಯಾಂಡಮಿಕ್ ನ ನಂತರ ಅದ್ ಯಾವುದೇ ಪ್ರಾಡಕ್ಟ್ ಆಗಿರ್ಲಿ ಪ್ರಪಂಚದಲ್ಲಿ ಅದರ ಫ್ಯೂಚರ್ ಏನು ಅಂತ ಯೋಚನೆ ಮಾಡೋ ಹಾಗಾಗೋಗಿದೆ. ಸರ್ ನೀವ್ ಹೇಳಿ, ನಿಮ್ಮ ಪ್ರಕಾರ ವಾಟ್ಸ್ ದ ಫ್ಯೂಚರ್ ಆಫ್ ಕಾಫಿ? ನೋಡಿ, ಕಾಫಿ ಎಂಬ ಕ್ಯಾಟಗರಿನ ಥ್ಯಾಂಕ್ಫುಲಿ ಲೆವಿಸ್ಟಾ ಎಂಬ ಈ ಕಂಪನಿ ವಿ ಆರ್ ನಾಟ್ ಗ್ರೋಯಿಂಗ್ ದ ಕ್ಯಾಟಗರಿ. ನಮಗೆ ಮುಂದೆನೆ ಗ್ಲೋಬಲ್ ಜಯಂಟ್ಸ್ ಹ್ಯಾವ್ ಕಮ್ ಅಂಡ್ ಎಸ್ಟಾಬ್ಲಿಷ್ಡ್ ಕಾಫಿ ಆಸ್ ಅ ಕ್ಯಾಟಗರಿ ಇನ್ ಇಂಡಿಯಾ. ಅಂಡ್ ಅರೌಂಡ್ 25 years ಬ್ಯಾಕ್ ನಮ್ಮ ಬೆಂಗಳೂರಿನಲ್ಲಿ, ನಮ್ಮ ಬ್ರಿಗೇಡ್ ರೋಡ್ ನಲ್ಲಿ ಮೊದಲು ಒಂದು ಸೈಬರ್ ಕೆಫೆನ ಶುರು ಮಾಡಿ ಅದರಲ್ಲಿ ಬಂದ ಗೆಸ್ಟ್ ಗಳಿಗೆ ಸ್ವಲ್ಪ ಕಾಫಿ ಸ್ಯಾಂಪ್ಲಿಂಗ್ ಕೊಟ್ಟು ಅಂಡ್ ಓವರ್ ಅ ಪೀರಿಯಡ್ ಆಫ್ ಟೈಮ್ ಆ ಸೈಬರ್ ಕೆಫೆನ ಒಂದು ಕಾಫಿ ಕೆಫೆನ ಕನ್ವರ್ಟ್ ಮಾಡಿದ್ದು ನಮ್ಮ ಕೆಫೆ ಕಾಫಿ ಡೇ ಅವರು. ಸೊ ದಟ್ ಈಸ್ ದ ಹಿಸ್ಟ್ರಿ ಆಫ್ CCD from 1996. So Indians ಗೆ ಕಾಫಿ ಎಂಬ category is not new because it has always been there. Coffee was expensive, coffee was fancy, coffee was not available everywhere because coffee grows only along a certain latitude across the world. So hagiruvaga it was always perceived as a South Indian beverage. But thanks to cafes and also international cafes kuda India nalli bandu, they have expanded. And of course, the instant coffee brands, they have also taken it to a lot of households. So as a category, it has grown. One difference I see now, which was not the case about 10 years back, was ಈ ಮಿಲಿನಿಯಲ್ಸ್ ಅಂತ ಹೇಳ್ತೀವಿ, those who are born typically after the year 2000, and of course the Gen Z, the 90s kids as we call, ಅವ್ರಗಳಿಗೆ there is a lot more exposure to coffee today than say what we had. Like for example, as a kid in my teens, I would have probably had 1 or at the most 2 coffees a day for various reasons, coffee availability, affordability and so on. ಈಗ because of the proliferation of cafes and various different types of coffee, the drip coffee antara, ಬ್ಲಾಕ್ ಕಾಫಿ ಅಂತಾರ, ಫ್ಲೇವರ್ಡ್ ಕಾಫಿ ಅಂತಾರ, ಅಫ್ಕೋರ್ಸ್ ಇನ್ಸ್ಟೆಂಟ್ ಕಾಫಿ, ನಮ್ಮ ಫಿಲ್ಟರ್ ಕಾಫಿ, ಇಷ್ಟೊಂದು ವೆರೈಟಿಗಳು ಕೂಡ ಇರುವಾಗ ಕಾಫಿ ಆಸ್ ಅ ಕ್ಯಾಟಗರಿ ಹ್ಯಾಸ್ ಎಕ್ಸ್ಪ್ಲೋಡೆಡ್. I personally believe that we have just begun because in the $500 billion retail consumption market in India, the coffee category, especially the instant coffee category, is only $500 million. It's about close to 3,000 crores. This is filter and instant coffee
put together. So ಹಾಗಿರುವಾಗ ಕಾಫಿ as a category is so popular with so many people talking about coffee, and north, west, east, and of course south ನಲ್ಲಿ coffee is becoming very popular. Of course, it's going to explode in the next couple of years, mainly driven by the millennials, because they perceive coffee as a fancy beverage and not just a beverage. You get what I mean? ನಮಗೆಲ್ಲ ಸೌತ್ ಇಂಡಿಯಾ ನಲ್ಲಿ, ಬೆಂಗಳೂರಿನಲ್ಲಿ, ಚೆನ್ನೈನಲ್ಲಿ ಬೆಳಿಗ್ಗೆ ಎದ್ದೋಡುತ್ತೆ, ಫಸ್ಟ್ ಥಿಂಗ್ ಇಸ್ ಕಾಫಿ. But for the rest of India, it's not the first beverage of the day, but it's the beverage through the day. So, ಆಫೀಸಿಗೆ ಹೋದ ತಕ್ಷಣ ಪ್ಯಾಂಟ್ರಿನಲ್ಲಿ ನಿಂತ್ಕೊಂಡು ಒಂದು ಕಾಫಿ ಹೊಡಿಯೋದು, ಮತ್ತೆ ಅಲ್ಲಿ ಸ್ವಲ್ಪ ಕಾಫಿ ಮೆಷಿನ್ ಪಕ್ಕದಲ್ಲಿ ಸ್ವಲ್ಪ ಒಂದು ಗಾಸಿಪ್ ಮಾಡೋದು, ಮತ್ತೆ ಒಂದು ಸೀರಿಯಸ್ ಆಗಿ ಪ್ರೆಸೆಂಟೇಷನ್ ಮಾಡ್ತಿದ್ದೀವಿ, ಒಂದು ಕಾಲ್ ಅಲ್ಲಿ ಇದ್ದೀವಿ, ಕಾಫಿ, ಒಂದು ಮೀಟಿಂಗ್ ಅಲ್ಲಿ ಇದ್ದೀವಿ, ಒಂದು ಕಾನ್ಫರೆನ್ಸ್ ರೂಮ್ ಅಲ್ಲಿ ಇದ್ದೀವಿ, ಇಂಟರ್ನಲ್ ಎಕ್ಸ್ಟರ್ನಲ್ ಸ್ಟೇಕ್ ಹೋಲ್ಡರ್ಸ್, ಕಾಫಿ, ಮತ್ತೆ ಆಫ್ಟರ್ನೂನ್ ತಲೆ ನೋವು ಸಿಡಿತಿದೆ ನಮಗೆ, ಒಂದು ಕಾಫಿ. ಸೊ ಕಾಫಿ ಇಸ್ a through the day beverage now, and I can clearly see it across the country. So I think as a category, coffee has a huge opportunity in the years to come. Lovely. And of course, Levista is going to obviously make a big impact on that. Levista is focused on what I call as a pantry consumption. Pantry could be at home or at office, or in office it could be on the desk. So all you need is hot water and some milk or milk powder, and then you get a fresh brew of Levista. Yeah. So for as low as a 2 rupee sachet, which is a fresh, every time the coffee is fresh, the 2 rupee packets that we have. If you want to keep it in your office, perhaps that's the best companion that one could get, in my humble opinion. ವಾವ್, ಎಂತ ಬ್ಯೂಟಿಫುಲ್ ಎಕ್ಸ್ಪ್ಲನೇಷನ್ ಕೊಟ್ರು. ಸಿನ್ಸ್ ಈಸ್ ಎ ಪ್ರೋ, ಎಷ್ಟೆಲ್ಲ ತಿಳ್ಕೊಂಡಿದ್ದಾರೆ ನೋಡಿ ಕಾಫಿ ಬಗ್ಗೆ. ಆಯ್ತಲ್ಲ ಕಡಿ, ಮಾರ್ನಿಂಗ್ ಅಲ್ಲಿ ಲಾಸ್ಟ್ ಫ್ಯೂ ಮಿನಿಟ್ಸ್ ಆಫ್ ಮಾತುಕತೆ ನಮ್ಮದು ಕಂಟಿನ್ಯೂ ಆಗುತ್ತೆ. ಸೊ ಸ್ಟೇ ಟ್ಯೂನ್ಡ್. ಕಣಕಣದಲ್ಲೂ ಬೆಂಗಳೂರು ಸಿಟಿ, ಇದು FM ಅಂದ್ರೆ ರೇಡಿಯೋ ಸಿಟಿ 91.1. ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ದಿ ಕಾಫಿ ಲವರ್ಸ್. ಸ್ಪೆಷಲ್ ಆಗಿ ಫಾರ್ ಕಾಫಿ ಲವರ್ಸ್, ಬಿಕಾಸ್ ನಮ್ಮ ಕಾನ್ವರ್ಸೇಷನ್ ಇವತ್ತು ಈಗ ನಡೀತಾ ಇದೆ ಅಬೌಟ್ ಕಾಫಿ. ಹಾಗಾಗಿ ಕಣಕಣದಲ್ಲೂ ಬೆಂಗಳೂರು ಸಿಟಿ, ಇದು FM ಅಂದ್ರೆ ರೇಡಿಯೋ ಸಿಟಿ 91.1. ನಾನು ಸೌಜನ್ಯ. ಮಿಸ್ಟರ್ S. ಶ್ರೀರಾಮ್ ಅವರ ಜೊತೆ ಮಾತು, ಹೂಸ್ ದ ವೈಸ್ ಪ್ರೆಸಿಡೆಂಟ್ ಆಫ್ ಲೆವಿಸ್ಟಾ ಕಾಫಿ. ಆನ್ ಅ ಲೈಟರ್ ನೋಟ್, ನಿಮ್ಮ ಮನೇಲಿ ನೀವು, ನಿಮ್ಮ ವೈಫ್, ನಿಮ್ಮ ಮಕ್ಕಳು, ಮತ್ತೆ ನಿಮ್ಮ ತಂದೆ ತಾಯಿ, ನಿಮ್ಮೆಲ್ಲರಲ್ಲಿ ಯಾರು ಹೂ ಮೇಕ್ಸ್ ದ ಬೆಸ್ಟ್ ಕಾಫಿ? ನಾನು. ಹೌದಾ? ವಾವ್. Well, I can say without a blink, because ನನಗಂತ ಒಂದು ಟೇಸ್ಟ್, ಒಂದು ತರದಾಗಿ ಕಾಫಿ ನನಗೆ ಬೇಕಿದೆ. ಒಂದು 11 years ಮುಂದೆ ನಾನು, when I joined Coffee Day, the coffee master, the brew master, he taught me that you should never mix sugar in coffee, because milk, when it is being boiled, it automatically brings out the lactose, and that already has got coffee content. So it's been about 11 years now, that I have stopped adding sugar to coffee. One. Wow. Two, ಮನೆಯಲ್ಲಿ of course we drink traditional filter coffee through an electric drip machine, and ಅದರಲ್ಲಿ ಹಾಕುವ ಪೌಡರ್ ಮತ್ತೆ ವಾಟರ್ and mixing and ಸ್ವಲ್ಪ ಮೇಲೆ froth ಇರಬೇಕು. And of course the Hindu on my iPad is the best combination I can ever earn for. And of course ನಮ್ಮ ತಾಯಿ ಮಾಡ್ತಾರ, my wife also makes coffee. Of course they make their own style of coffee. ಆದ್ರೆ ನನಗೆ ತುಂಬಾ ಹಿಡಿಸಿದ ಕಾಫಿ ನನ್ನ ಕೈನಿಂದ ನಾನು ನನಗೆ ಮಾಡಿಸ್ಕೊಂಡು ಮತ್ತೆ ಬೇರೆ ಎಲ್ರಿಗೂ ಕೊಡೋದು is my favorite coffee. Wow, I can so relate to you, because ಒಂದೇ ಕಪ್ ಕುಡಿದ್ರು it should be the best coffee in the world. I didn't have a good coffee ಅಂದ್ರೆ ಒಂದ್ ದಿನ ಪೂರ್ತಿ ಹಾಳಾದಂಗೆ. If I have a good coffee, entire day it's like, oh okay, today is a great day ಅನ್ನೋ ಹಾಗೆ. I can so relate to you. Sir, thank you so much. ನಿಮ್ಮ ಜರ್ನಿ ಇಟ್ ಇಸ್ so inspiring ಎಲ್ಲರಿಗೂ. ನಮ್ ಜೊತೆ ನಿಮ್ಮ ಈ ಶಾರ್ಟ್ ಸ್ವೀಟ್ ಜರ್ನಿನ ಹಂಚ್ಕೊಂಡಿದ್ದಕ್ಕೆ, and ನಮ್ ಜೊತೆ ಇಷ್ಟು ಹೊತ್ತು ಮಾತಾಡಿ ನಿಮ್ಮ ಟೈಮ್ ಕೊಟ್ಟಿದ್ದಕ್ಕೆ, and also for the wonderful coffee that we have every single day. Thank you so much. Thank you so much, RJ Saujanya. Thank you, Radio City, and Namaskara, Bengaluru. Thank you all for being our coffee lovers for Levista. And ತಗೋತಾ ಇರಿ. If you have not tried our coffee, try ಮಾಡಿ, ಖಂಡಿತ ಬದಲಾಗ್ತೀರಾ. Yes. Thank you, sir. Thank you so much.